ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, 4,000 ಸಿವಿಲ್ ಕಾನ್ಸ್ಟೇಬಲ್ಸ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಿನ್ನೆ ತಾನೇ ಕಡ್ಡಾಯ ಕನ್ನಡ ಪರೀಕ್ಷೆ ಮುಗಿತು. ಹಾಗಿದ್ರೆ ಮುಖ್ಯ ಪರೀಕ್ಷೆ ಯಾವಾಗಿದೆ, ಅದೇ ರೀತಿ ಮುಖ್ಯ ಪರೀಕ್ಷೆಗೆ ಸಂಬಂಧಿಸಿದಂತೆ ಹಾಲ್ ಟಿಕೆಟ್ ಯಾವಾಗ ಬರುತ್ತಾ, ಅದೇ ರೀತಿ ಕೊನೆಯ ಹಂತದಲ್ಲಿ ಓದಲೇಬೇಕಾದ ಒಂದೆರಡು ಬುಕ್ಗಳನ್ನು ನೋಡ್ತಾ ಹೋಗೋಣ. ಸ್ನೇಹಿತರೆ, ಇಂಪಾರ್ಟೆಂಟ್ ಇರುತ್ತಾ, ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ಸ್ನೇಹಿತರೆ, ನೀವೇನ್ ನೋಡಾಕತ್ತೀರ, ಇದು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಅಂತ ಬಂದ ಅಫಿಷಿಯಲ್ ಆದ ನೋಟಿಫಿಕೇಶನ್ ಅಲ್ಲಿ ಎಕ್ಸಾಮ್ ಡೇಟ್ ಅನ್ನ ಯಾವಾಗ ಕೊಟ್ಟಾರ ಅಂತ ನೋಡ್ಕೋರಿ. ಎಕ್ಸಾಮ್ ಡೇಟ್ ಬಂದು 2/8/2026 ನಿಮ್ದು ಎಕ್ಸಾಮ್ ಐತಿ. ಯಾವಾಗಪ್ಪ ಅಂದ್ರೆ ಇದು ನಾನ್ ಹೆಚ್ಕೆದ್ದು ಹೇಳಾಕತ್ತಿದ್ದು, ಅಂದ್ರೆ ಕಲ್ಯಾಣ ಕರ್ನಾಟಕೇತರ RPC ಹುದ್ದೆಗಳಿಗೆ ಸಂಬಂಧಿಸಿದಂತಿದು. ಇಲ್ಲಿ ನೋಡ್ಕೋರಿ, 10:30ರಿಂದ 12:12ವರೆಗೂ ಕೂಡ ನಿಮ್ದು ಎಕ್ಸಾಮ್ ಇರ್ತದ. ಇದು ನಾನ್ HKಗೆ ಸಂಬಂಧಿಸಿದಂತೆ HKದ್ದು ಅದೇ ದಿನಾಂಕದಂದು 2:30ಕ್ಕೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಎರಡು ಕೂಡ ಒಂದೇ ದಿನ ಇರ್ತತಿ, HK ನಾನ್ HK. ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ರು ಕಮೆಂಟ್ ಮೂಲಕ ತಿಳಿಸ್ರಿ. ಈ ಎಕ್ಸಾಮ್ ಡೇಟ್ಗೆ ಸಂಬಂಧಿಸಿದಂತೆ ಓಕೆ. ಇನ್ನ ನೆಕ್ಸ್ಟ್ ಅದು ಏನೇನೆಲ್ಲ ಡೌಟ್ಗಳು ಬರ್ತಾವ ಅಂತೇಳಿ ನಿಮ್ಗೆ ತಿಳಿಸ್ತೀನಿ ಮುಂದಿನ ವಿಡಿಯೋದಾಗ. ಇನ್ನ ಹಾಲ್ ಟಿಕೆಟ್ ಯಾವಾಗ ಬರುತ್ತಾ, ಬಹಳ ಅಭ್ಯರ್ಥಿಗಳು ನಾರ್ಮಲ್ ಆಗಿ ಮೆಸೇಜ್ ಮಾಡಾಕತ್ತೀರಿ. ಅದೇ ರೀತಿ ನಮಗೆ ಕಮೆಂಟ್ ಅಲ್ಲಿ ಕೂಡ ಮೆಸೇಜ್ ಹಾಕಿರಿ, ಹಾಲ್ ಟಿಕೆಟ್ ಯಾವಾಗ ಬರುತ್ತಾ, ಈ ಸಿವಿಲ್ ಕಾನ್ಸ್ಟೇಬಲ್ಗೆ ಸಂಬಂಧಿಸಿದಂತೆ ಹಾಲ್ ಟಿಕೆಟ್ ಯಾವಾಗ ಬರುತ್ತಾ. ಸ್ನೇಹಿತರೆ ನೋಡ್ರಿ, ನಿಮ್ದು ಹಾಲ್ ಟಿಕೆಟ್ ಎಕ್ಸಾಮ್ ಬಿಫೋರ್ ಒಂದು 4ರಿಂದ 5 ದಿವಸದ ಒಳಗಡೆ ನಿಮ್ದು ಹಾಲ್ ಟಿಕೆಟ್ ಅನ್ನ ಬಿಡ್ತಾರ. ಈಗ ನೋಡಿ, 2/8ಕ್ಕೆ ನಿಮ್ದು ಎಕ್ಸಾಮ್ ಐತಪ್ಪ ಅಂದ್ರೆ ನಿಮ್ದು ಆಲ್ಮೋಸ್ಟ್ ಎಲ್ಲ ಹಾಲ್ ಟಿಕೆಟ್ ಯಾವಾಗ ಬಿಡ್ತಾರಪ್ಪ ಅಂದ್ರೆ 27-28ನೇ ತಾರೀಕಿಗೆ ಬಿಡ್ತಾರ. ಇದೇ ತಿಂಗಳು ಅಂದ್ರೆ ಜುಲೈ 27-28ಕ್ಕೆ ಎಕ್ಸಾಮ್ ಅನ್ನ ಬಿಡ್ತಾರ. ಸಾರಿ, ಹಾಲ್ ಟಿಕೆಟ್ ಅನ್ನ ಬಿಡ್ತಾರ. HK ನಾನ್ HK ಎರಡು ಕೂಡ ಅವಾಗ ಬಿಡ್ತಾರೆ. ಎಕ್ಸಾಮ್ಗೆ ಸಂಬಂಧಿಸಿದಂತೆ ಇವೆಲ್ಲ ಕೂಡ ಸಿಲೆಬಸ್ ಐತಿ. ಹಾಗಿದ್ರೆ ಕೊನೆಯ ಹಂತದಲ್ಲಿ ಏನೆಲ್ಲ ಓದಬೇಕು, ಸಿಲೆಬಸ್ ಪ್ರಕಾರ ನೀವು ಓದಿದ್ರೆ ಮಾತ್ರ ಇಲ್ಲಿ ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡ್ತಾರೆ. ಆಯ್ತು. ನೈತಿಕ ಶಿಕ್ಷಣದ ಬಗ್ಗೆ ಒಂದು ಆಲ್ರೆಡಿ ನೋಟ್ಸ್ ಅನ್ನ ರೆಡಿ ಮಾಡಿವಿ, ಬಟ್ ಕ್ಲಾಸ್ ಅನ್ನ ಮಾಡಕ ಟೈಮ್ ಸಿಗ್ತಿಲ್ಲ. ಒಂದ್ 2 ದಿವಸ ಒಳಗಡೆ ಅದನ್ನು ಕೂಡ ನಿಮ್ಗೆ ಮಾಡಿ ತಿಳಿಸ್ತೀವಿ. ಹಾಗಿದ್ರೆ ಕೊನೆಯ ಹಂತದಲ್ಲಿ ಓದಲೇಬೇಕಾದ ಟಾಪಿಕ್ಗಳು ಯಾವ, ಅದೇ ರೀತಿ ಯಾವ ರೀತಿ ಓದಬೇಕು, ಯಾವ ಬುಕ್ಸ್ ನ ಓದ್ಬೇಕು. ಸ್ನೇಹಿತರೆ, ಎಕ್ಸಾಮ್ ಬಂದು ಇನ್ನೊಂದ್ ನಿಮ್ದು 10 ದಿವಸ ಮಾತ್ರ ಟೈಮ್ ಐತಿ. ಅವಾಗ ನೀವು ಯಾವ ರೀತಿ ಯಾವನ್ನ ಓದ್ಬೇಕಪ್ಪ ಅಂದ್ರೆ ಈ ರೀತಿ ಕ್ವಿಕ್ ರಿವಿಷನ್ ಸಂಬಂಧ ಶಾರ್ಟ್ಕಟ್ ವೇದಾಗ ಓದಬೇಕು. ಆಲ್ರೆಡಿ ಈಗ ಇದಕ್ಕೆ ಸಂಬಂಧಿಸಿದಂತೆ ಡೀಟೇಲ್ಸ್ ನೋಟ್ಸ್ ಅನ್ನ ಓದಿರ್ತೀರಿ. ಈ ರೀತಿ ಈಗ ಶಾರ್ಟ್ಕಟ್ ನೋಟ್ಸ್ ಅನ್ನ ಓದಿರಂತೆ ಇಲ್ಲಿ ನೋಡ್ಕೋರಿ, ಕಂಪ್ಲೀಟ್ ಆದ ಭಾರತದ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಒಟ್ಟು ವಿಧಿಗಳು ಮತ್ತೆ ಯಾವ ಭಾಗದಲ್ಲಿ ಬರುತ್ತಾ, ಅದೇ ರೀತಿ ಯಾವ ವಿಧಿ ಏನನ್ನ ಕಾರ್ಯನ ಮಾಡ್ತದಂತೆ ಕಂಪ್ಲೀಟ್ ಆದ ಮಾಹಿತಿ ಒಳ ಈ ರೀತಿ ಕ್ವಿಕ್ ರಿವಿಷನ್ ಸಂಬಂಧ ಈ ನೋಟ್ಸ್ ಅನ್ನ ಓದ್ಬೋದು. ಈಗ ಆದಷ್ಟು ಕೊನೆಯ ಹಂತದಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಓನ್ಲಿ ರಿವಿಷನ್ ಪರ್ಪಸ್ ಸ್ಟಡಿಯನ್ನ ಮಾಡ್ಬೇಕು. ರಿವಿಷನ್ ಪರ್ಪಸ್ ಯಾವ ರೀತಿಯಪ್ಪ ಅಂದ್ರೆ ಇಷ್ಟು ದಿವಸ ಏನು ಓದಿರ್ತಲ್ಲ ಅದನ್ನ ಒಂದ್ ಕಡೆ ಶಾರ್ಟ್ ನೋಟ್ಸ್ ಅನ್ನ ಮಾಡ್ಕೊಂಡಿರ್ಬೇಕು. ಮಾಡ್ಕೊಂಡಿರ್ಲಿಲ್ಲಪ್ಪ ಅಂದ್ರೆ ನಿಮ್ಗೆ ಶಾರ್ಟ್ ನೋಟ್ಸ್ ಅನ್ನ ಪ್ರೊವೈಡ್ ಮಾಡ್ತೀರಿ. ಸ್ನೇಹಿತರೆ, ಈಗ ಆಲ್ರೆಡಿ ನೀವು ಭಾರತ ಇತಿಹಾಸಕ್ಕೆ ಸಂಬಂಧಿಸಿ ಕಡಿಮೆ ಅಂದ್ರೆ 700-800 ಪೇಜ್ ಓದಿರ್ತೀರಿ. ನಾವು ನಿಮ್ಗೆ ಭಾರತ ಇತಿಹಾಸಕ್ಕೆ ಸಂಬಂಧಿಸಿದ ಕಡಿಮೆ ಸಮಯದಲ್ಲಿ ರಿವಿಷನ್ ಮಾಡೋ ಸಲುವಾಗಿ ಒಂದು 100 ಪೇಜ್ ಇರೋ PDF ಅನ್ನ ರೆಡಿ ಮಾಡಿದ್ದೀವಿ. ಈ ರೀತಿ ಅದು ಕೂಡ ನಿಮಗೆ ಇಲ್ಲಿ ಕ್ವಶನ್ಸ್ ವಿತ್ ಆನ್ಸರ್ ಕೂಡ ಇರುತ್ತೆ, ಪ್ಲಸ್ ನಿಮ್ಗೆ ಡೀಟೇಲ್ಸ್ ಕೂಡ ಇರುತ್ತೆ. ಅಂದ್ರೆ 100 ಪೇಜ್ ಒಳಗಡೆ ಎಲ್ಲ ಕಂಪ್ಲೀಟ್ ಭಾರತ ಇತಿಹಾಸದ ಕ್ವಿಕ್ ರಿವಿಷನ್ ಸಂಬಂಧ ಇಂಪಾರ್ಟೆಂಟ್ ಟಾಪಿಕ್ ಗಳನ್ನ ಅಷ್ಟೇ ಒಳಗೊಂಡಂತೆ ಈ ರೀತಿ ನಿಮಗೆ ಬುಲೆಟ್ ಪಾಯಿಂಟ್ಸ್ ಇರುವ ನೋಟ್ಸ್ ಅನ್ನ ಪ್ರೊವೈಡ್ ಮಾಡ್ತೀವಿ. ನೋಡ್ತಿರ್ಬೋದು ನೀವು, ಈ ರೀತಿ ನೋಟ್ಸ್ ಇರುತ್ತೆ. ಇದು ಇಂಪಾರ್ಟೆಂಟ್ ಆಗಿ ನಿಮಗೆ ಕ್ವಿಕ್ ರಿವಿಷನ್ ಸಂಬಂಧ ಮಾಡಿದ ನೋಟ್ಸ್ ಇರುತ್ತೆ. ಯಾರಿಗಾದ್ರೂ ಈ ನೋಟ್ಸ್ ಗಳು ಏನಾದ್ರು ಬೇಕಾಗಿತ್ತಪ್ಪ ಅಂದ್ರೆ 9538151535 ನಂಬರ್ಗೆ ವಾಟ್ಸ್ಆಪ್ ಮುಖಾಂತರ ಮೆಸೇಜ್ ಹಾಕಿ. ಸ್ನೇಹಿತರೆ, ಈ ನೋಟ್ಸ್ ಅಲ್ಲಿ ನಿಮಗೆ ಕ್ವಿಕ್ ರಿವಿಷನ್ ಸಂಬಂಧಪಟ್ಟ ಶಾರ್ಟ್ ನೋಟ್ಸ್ ಆಗಿರ್ಬೋದು, ಅದ್ರ ಜೊತೆಗೆ ನಿಮಗೆ PC, PSI, SDA, FTA, ವಿಲೇಜ್ ಅಕೌಂಟ್ ಓಲ್ಡ್ ಕ್ವಶನ್ ಪೇಪರ್ ಕಳಿಸಲಾಗ್ತದೆ. ಮುಖ್ಯವಾಗಿ 1 ಇಯರ್ ಕರೆಂಟ್ ಅಫೇರ್ಸ್ ಕೂಡ ಕಳಿಸಲಾಗ್ತದ. ಇದ್ರ ಜೊತೆಗೆ 6 to 10th ನೋಟ್ಸ್, ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್ ಕೂಡ ಇರುತ್ತೆ. ಇವೆಲ್ಲ ಸೇರಿ ಮೊದಲಿಗೆ 350 ರೂಪಾಯಿ ನೇಮಕಾತಿ ಆದ ಕಾರಣ, ಅದೇ ರೀತಿ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ಕೇವಲ 250 ರೂಪಾಯಿ ನೀಡಲಾಗ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತಂದ್ರೆ ಈ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಳಬಹುದು. ಇವು ನೋಟ್ಸ್ ಕೊನೆಯ ಹಂತದಲ್ಲಿ ಕ್ವಿಕ್ ರಿವಿಷನ್ ಆಗಿ ಎಲ್ಲಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತ ಕಡಿಮೆ ಸಮಯದಲ್ಲಿ ಎಲ್ಲಾ ಸಿಲೆಬಸ್ ಅನ್ನ ಕವರ್ ಮಾಡಲು ಉಪಯುಕ್ತ ಇರ್ತಾವ. ಇಂಟ್ರೆಸ್ಟ್ ಇದ್ರೆ ಮಾತ್ರ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ ಮೆಸೇಜ್ ಹಾಕಿ. ಯಾರು ಕೂಡ ಕಾಲನ ಮಾಡಬೇಡಿ, ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿ ಕಂಪ್ಲೀಟ್ ಆದ ಮಾಹಿತಿನ ಶೇರ್ ಮಾಡಲಾಗುವುದು. ಈಗ ಆಲ್ರೆಡಿ ನೀವು ನೋಡಿದ್ರಿ, ಸಿಲೆಬಸ್ಗೆ ಸಂಬಂಧಿಸಿದಂತೆ ಕ್ವಿಕ್ ರಿವಿಷನ್ ಸಂಬಂಧ ಆ ನೋಟ್ಸ್ ಅನ್ನ ತೆಗೆದುಕೊಂಡು ನೀವು ಸ್ಟಡಿಯನ್ನ ಮಾಡಬಹುದು. ಇಲ್ಲಪ್ಪ ನಾವು ಆಲ್ರೆಡಿ ಕೋಚಿಂಗ್ ಹೋಗಿದ್ವಿ, ಅದೇ ರೀತಿ ನಾವು ಶಾರ್ಟ್ ನೋಟ್ಸ್ ಅನ್ನ ಮಾಡ್ಕೊಂಡಿವಿ ಅನ್ನೋರು ಅದೇ ನೋಟ್ಸ್ ಅನ್ನ ಓದಿ. ಅಂದ್ರೆ ಓದುವಾಗ ನೀವು ಒಂದಿಷ್ಟು ಅಭ್ಯರ್ಥಿಗಳು ಏನ್ ಮಾಡ್ಕೊಂಡಿರ್ತಾರಪ್ಪ ಅಂದ್ರ ಶಾರ್ಟ್ ನೋಟ್ಸ್ ಅನ್ನ ಮಾಡ್ಕೊಂಡಿರ್ತಾರ. ಅದು ಯಾವ ರೀತಿಯಪ್ಪ ಅಂದ್ರ, ಈಗ ಭಾರತ ಸಂವಿಧಾನ ಕಂಪ್ಲೀಟ್ ಎಲ್ಲ ಓದೋದಾಗಲ್ಲ ಅಂತೇಳಿ ಅವ್ರಿಗೆ ಡಿಫಿಕಲ್ಟ್ ಇರುವ ಅದೇನಿರುತ್ತಲ್ಲ ಸಬ್ಜೆಕ್ಟ್ ಅನ್ನ ಸ್ವಲ್ಪ ಅದೇ ರೀತಿ ಒಂದು ವರ್ಡ್ ಅನ್ನ ಓದಿದ್ರೆ ಸಾಕು, ಅದು ಕಂಪ್ಲೀಟ್ ಆಗಿ ಎಲ್ಲಾ ಇನ್ಫಾರ್ಮೇಶನ್ ಬರುವ ರೀತಿ
ಈಗ ಎಕ್ಸಾಂಪಲ್ 1857ರ ಕ್ರಾಂತಿಗೆ ಮುಖ್ಯ ಕಾರಣ ಏನಂತೇಳಿ ಒಂದು ಲೈನ್ ಅನ್ನ ಬರ್ಕೋದು. ಆ ಲೈನ್ ದಾಗ ಅದಕ್ಕೆ ತಕ್ಷಣದ ಕಾರಣವನ್ನು, ಅದೇ ರೀತಿ ಮತ್ತೆ ಅದು ವಿಫಲತೆ ಆಗ ಕಾರಣ ಏನಂತೇಳಿ ಅವನಷ್ಟೇ ಇಂಪಾರ್ಟೆಂಟ್ ಟಾಪಿಕ್ ಅನ್ನ ಅಷ್ಟೇ ಬರ್ಕೊಳ್ಳೋದು. ಉಳಿದಿದ್ದೆಲ್ಲ ಆಲ್ರೆಡಿ ಡೀಟೇಲ್ ಆಗಿ ಓದಿರ್ತಾರ. ಬಟ್ ಅದನ್ನಷ್ಟ ಓದ್ಕೊಂಡ್ರು ಕೂಡ ಅಂದ್ರೆ ಈಗ ಈ 3-4 ಪಾಯಿಂಟ್ ಅನ್ನ ಓದಿದ್ರು ಕೂಡ ನಿಮ್ಗ ಆ ಟೈಮ್ ದಾನ ಓದ್ಬೇಕ ಸ್ಟಡಿ ಏನೇನೆಲ್ಲ ಓದಿದ್ನಿ ಅಂತೇಳಿ ನೆನಪು ಬರುತ್ತೆ. ಈ ರೀತಿ ಕ್ವಿಕ್ ರಿವಿಷನ್ ಸಂಬಂಧ ಈ ರೀತಿ ಎಲ್ಲ ನೀವು ಓದ್ಕೊಂಡ್ರಂದ್ರ ಆರಾಮಾಗಿ ಎಲ್ಲ ಸಿಲೆಬಸ್ ಕವರ್ ಆಗುತ್ತೆ. ಪ್ಲಸ್ ನಿಮ್ಗೆ ಹೆಚ್ಚಿನ ಸ್ಕೋರ್ ಕೂಡ ಮಾಡ್ಬೋದು. ಇದ್ರ ಜೊತೆಗೆ ಲಾಸ್ಟ್ ಇಂಪಾರ್ಟೆಂಟ್ ಲಾಸ್ಟಿಗೆ ಏನೆಲ್ಲ ಬಿಡಿಸ್ಬೇಕಪ್ಪ ಅಂದ್ರ ಓಲ್ಡ್ ಕ್ವಶನ್ ಪೇಪರ್ ಅನ್ನ ಮುಖ್ಯವಾಗಿ ಬಿಡಿಸ್ಬೇಕು. ನಿಮ್ ಕಡೆ ಏನಾದ್ರು PC PSI ಗೆ ಸಂಬಂಧಿಸಿದಂತೆ ಅದೇ ರೀತಿ SD ಅದು FD ಅದು ಪ್ರತಿದಿನ ಏನಂದ್ರೆ 3-4 ಕ್ವಶನ್ ಪೇಪರ್ ಅನ್ನ ಬಿಡಿಸೋದ್ರಿಂದ ಆರಾಮಾಗಿ ನೀವು ಇಲ್ಲಿ ಹೆಚ್ಚಿನ ಸ್ಕೋರ್ ಅನ್ನ ಮಾಡ್ಬೋದು. ಯಾಕಂದ್ರೆ ಇಲ್ಲಿ ಎಕ್ಸಾಮ್ ಪ್ಯಾಟರ್ನ್ ಕೂಡ ತಿಳಿಯುತ್ತೆ ನಿಮ್ಗೆ. ಇಲ್ಲಿ ಮುಖ್ಯವಾಗಿ KE ಎಕ್ಸಾಮ್ ಅನ್ನ ನಡೆಸೋ ಕಾರಣಕ್ಕಾಗಿ ಇತ್ತೀಚೆಗೆ ನಡೆಸಿದ KE SD ಆಗಿರ್ಲಿ, ಅದೇ ರೀತಿ FD ಆಗಿರ್ಲಿ, ಅದೇ ರೀತಿ ವಿಲೇಜ್ ಅಕೌಂಟ್, ಅದೇ ರೀತಿ BMTC ಈ ರೀತಿ ಕ್ವಶನ್ ಪೇಪರ್ ಅನ್ನ ಬಿಡಿಸೋದ್ರಿಂದ ನಿಮ್ಗೆ ಕ್ವಶನ್ ಪೇಪರ್ ಪ್ಯಾಟರ್ನ್ ತಿಳಿತದೆ. ಅದೇ ರೀತಿ ಎಂತ ಕ್ವಶನ್ಗಳು ಬರ್ತಾವ ಅಂತ ಕೂಡ ತಿಳಿತದೆ. ಇದ್ರ ಜೊತೆಗೆ ಎಲ್ಲಾನ ಓದಿದ್ರು ಕೂಡ 1 ಇಯರ್ ಕರೆಂಟ್ ಅಫೇರ್ಸ್ ಅನ್ನ ಮುಖ್ಯವಾಗಿ ಓದ್ಲೇಬೇಕಾಗ್ತದ. ಸೊ ಮಿಸ್ ಮಾಡದೆ ಕರೆಂಟ್ ಅಫೇರ್ಸ್ ಕೂಡ ಓದ್ರಿ. ಇದು ಕರೆಂಟ್ ಅಫೇರ್ಸ್ ಬಹಳ ಮುಖ್ಯವಾಗಿರುತ್ತೆ. ಇಲ್ಲಿ ಬಹಳ ಕ್ವಶನ್ಗಳು ಬರ್ತಾವ. KE ಒಳಗ ಕಡಿಮೆ ಅಂದ್ರೆ ಒಂದು 12ರಿಂದ 15 ಕ್ವಶನ್ ಬರುವ ಸಾಧ್ಯತೆ ಎಕ್ಸಾಮ್ ಅಲ್ಲಿ ಐತಿ. ಕೆಲವೊಂದ್ಸಾರಿ ಹೆಚ್ಚು ಬರೋದು, ಕೆಲವೊಂದ್ಸಾರಿ ಕಡಿಮೆ ಬರೋದು. ಒಂದ್ ನಾರ್ಮಲ್ ಆಗಿ ಕಡಿಮೆ ಅಂದ್ರೂ ಕೂಡ ಒಂದು 12ರಿಂದ 15 ಕ್ವಶನ್ ಈ ಸಾರಿ ಪೊಲೀಸ್ ಪರೀಕ್ಷೆಯಲ್ಲಿ ಬರುವ ಸಾಧ್ಯತೆ ಐತಿ. ಯಾಕಪ್ಪ ಅಂದ್ರೆ ಇಲ್ಲಿ ಹೆಚ್ಚಿನ ಪ್ರಶ್ನೆಗಳನ್ನ ಯಾಕೆ ಕೇಳಲ್ಲ ಅಂದ್ರೆ ಅದೇ ರೀತಿ ಇಲ್ಲಿ SD FD ವಿಲೇಜ್ ಅಕೌಂಟ್ದಾಗ ಕರೆಂಟ್ ಅಫೇರ್ಸ್ ಜಾಸ್ತಿ ಕೇಳ್ಬೋದು. ಯಾಕಪ್ಪ ಅಂದ್ರೆ ಇಲ್ಲಿ ನಿಮ್ಗೆ ಕಂಪ್ಯೂಟರ್ಗೆ ಸಂಬಂಧಿಸಿದಂತೆ ಅವ್ರು ಸಪ್ರೇಟ್ ಆಗಿ ಎಕ್ಸಾಮ್ ಅನ್ನ ಮಾಡಿರ್ತಂದ್ರೆ ಪೇಪರ್ 2 ದಾಗ ಕಂಪ್ಯೂಟರ್ ಕ್ವಶನ್ಸ್ ಕವರ್ ಮಾಡ್ಕೋತಾರ. ಅದೇ ರೀತಿ ಕನ್ನಡದ ಕ್ವಶನ್ ಕವರ್ ಮಾಡ್ಕೋತಾರ. ಇದರಿಂದ ಏನಾಗುತ್ತೆ, ಇಲ್ಲಿ ಬರುವ ಒಂದು 4-5 ಪ್ರಶ್ನೆಗಳು ಏನಿರ್ತಾವಲ್ಲ ಅದನ್ನೇ ಕರೆಂಟ್ ಅಫೇರ್ಸ್ ಗೆ ಅಪ್ಡೇಟ್ ಮಾಡ್ಕೊಂಡವರು ಅಲ್ಲಿ ಕರೆಂಟ್ ಅಫೇರ್ಸ್ ನ ಕೇಳ್ತಾರ. ಬಟ್ ಇಲ್ಲಿ ನಿಮಗೆ ಕರೆಂಟ್ ಅಫೇರ್ಸ್ ಏನ್ ಮಾಡ್ತಾರ ಅಂದ್ರೆ 12ರಿಂದ 15 ಆದ್ರೂ ಕೂಡ ಪೊಲೀಸ್ ಪರೀಕ್ಷೆಯಲ್ಲಿ ಕೇಳ್ತಾರ. ಸೊ ಅದಕ್ಕಾಗಿ ಕರೆಂಟ್ ಅಫೇರ್ಸ್ ಕೂಡ ಮುಖ್ಯ ಆಗಿರ್ತಾವ. ಕ್ವಿಕ್ ರಿವಿಷನ್ ಸಂಬಂಧ ನಮ್ ನೋಟ್ಸ್ ಅನ್ನ ತೆಗೆದುಕೊಂಡಾದ್ರೂ ಓದ್ರಿ, ಇಲ್ಲಾಂದ್ರೆ ನಿಮ್ ಕಡೆ ಇರುವ ನೋಟ್ಸ್ ಅನ್ನಾದ್ರೂ ಓದ್ರಿ. ಆದಷ್ಟು ಇನ್ನ ಡೀಟೇಲ್ ಆಗಿ ಮಾಹಿತಿಯನ್ನ ಓದಾಕ್ ಹೋಗ್ಬೇಡ್ರಿ. ಇದು ಓನ್ಲಿ ಫಾರ್ ರಿವಿಷನ್ ಪರ್ಪಸ್ ಕ್ವಶನ್ ಪೇಪರ್ ಬೆಸ್ಟ್ ರೀ. ಕ್ವಶನ್ ಪೇಪರ್ ಪ್ಲಸ್ ನಿಮಗೆ ಶಾರ್ಟ್ ನೋಟ್ಸ್ ಅನ್ನ ಓದೋದ್ರಿಂದ ಮಾತ್ರ ನೀವು ಸಬ್ಜೆಕ್ಟ್ ಅನ್ನ ಕವರ್ ಮಾಡ್ಕೋಬಹುದು. ಸ್ನೇಹಿತರೆ, ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ರು ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಕ್ವಿಕ್ ರಿವಿಷನ್ ಸಂಬಂಧ ಇನ್ನೊಂದೆರಡು ಪುಸ್ತಕಗಳು ಕೂಡ ಅವನು ಕೂಡ ನಿಮ್ ಕಡೆ ಇದ್ರೆ ಅದನ್ನ ಓದ್ರಿ. ಮುಖ್ಯವಾಗಿ ಏನಪ್ಪಾ, KM ಸುರೇಶ್ ಅವರು ಬರೆದಿದ್ದು ಕ್ವಶನ್ ಬ್ಯಾಂಕ್ ಅನ್ನ ಓದೋದು ಈಜಿ ಮೆಥಡ್ ಅಪ್ಪ ಅಂದ್ರೆ ಇದು. ಇಲ್ಲಿ KE ನಡೆಸಿದ್ದು ಕ್ವಶನ್ ಬ್ಯಾಂಕ್ ಆದ್ರೂ ಓದ್ರಿ, ಇಲ್ಲ PC PSI ಕ್ವಶನ್ ಬ್ಯಾಂಕ್ ಆದ್ರೂ ಓದ್ರಿ. ಡಿಪೆಂಡ್ಸ್ ಅಪ್ಪನ ನಿಮ್ ಮೇಲ್ ಬಿಟ್ಟಿದ್ದ. ಇದ್ರ ಜೊತೆಗೆ ನಿಮ್ ಕಡೆ ಏನಾದ್ರು ಪರಂ ಬುಕ್ ಇದ್ರ ಅದನ್ನಾದ್ರೂ ಓದ್ರಿ. ಇಲ್ಲಪ್ಪ ಅಂದ್ರೆ ನೂತನ GK ಇದ್ರ ಅದನ್ನಾದ್ರೂ ಓದ್ರಿ. ಇಲ್ಲಪ್ಪ ಏನಿಲ್ಲಪ್ಪ ಅಂದ್ರ ನಮ್ ನೋಟ್ಸ್ ಅನ್ನ ತೆಗೆದುಕೊಂಡಾದ್ರೂ ಕೂಡ ನೀವು ಇದಕ್ಕೆ ಸಿಲೆಬಸ್ಗೆ ಸಂಬಂಧಿಸಿದಂತೆ ಟಾಪಿಕ್ ಅನ್ನ ಕವರ್ ಮಾಡ್ಕೋಬಹುದು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ರು ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.